ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜುಲೈ 7 ಮತ್ತು 8ರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರೆ. ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ದಿನಾಲು ಪ್ರಚಲಿತ ಘಟನೆಗಳ ಒಂದು PDF ಕೂಡ ನಿಮ್ಗೆ ಸಿಗ್ತಕ್ಕಂಥದ್ದು. ಇವತ್ತಿನ ಮೊದಲನೆಯ ಪ್ರಶ್ನೆ, 2026ರ ಜೂನ್ ತಿಂಗಳಲ್ಲಿ ಭಾರತದ ಒಟ್ಟು ಎಷ್ಟು GST ಸಂಗ್ರಹಣೆ ದಾಖಲಾಗಿದೆಯಪ್ಪ ಅಂದ್ರೆ ಇಲ್ಲಿ 1.94 ಲಕ್ಷ ಕೋಟಿ ದಾಖಲೆ ಆಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಈ GST ಅಂತಕ್ಕಂಥದ್ದು ಜೂನ್ ತಿಂಗಳಲ್ಲಿ ಎಷ್ಟು ಸಂಗ್ರಹಣೆ ಆಗಿದೆಯಪ್ಪ ಅಂದ್ರೆ ಇಲ್ಲಿ 1,94,812 ಕೋಟಿಯಷ್ಟು ಸಂಗ್ರಹಣೆ ಆಗಿರ್ತಕ್ಕಂಥ ಈ ಜೂನ್ ತಿಂಗಳಲ್ಲಿ ಲಕ್ಷಕ್ಕೆ ದಾಟಿರ್ತಕ್ಕಂಥದ್ದು. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಳೆದ ವರ್ಷ ಜೂನ್ ತಿಂಗಳಿಗೆ ಹೋಲಿಸಿದರೆ ಇಲ್ಲಿ 13.9ರಷ್ಟು ಏರಿಕೆಯನ್ನು ಆಗಿರ್ತಕ್ಕಂಥದ್ದು. ಇಲ್ಲಿ ಹೆಚ್ಚಳಕ್ಕೆ ಕಾರಣ ಏನು ಅಂಥೇಳಿ ನೋಡ್ತಾ ಹೋದಾಗ ವಿದೇಶಿಯ ವ್ಯವಹಾರಗಳು ಹಾಗೂ ಆಮದುಗಳಿಂದ ಇದು ಹೆಚ್ಚು ಆಗಿರ್ತಕ್ಕಂಥದ್ದು. ಇನ್ನು GST ಮಂಡಳಿಯ ಸಂವಿಧಾನಿಕ ಆಧಾರ ಯಾವುದಪ್ಪ ಅಂದರೆ ಇಲ್ಲಿ ಭಾರತೀಯ ಸಂವಿಧಾನ 279 ಎ ವಿಧಿ ಅನ್ವಯ GST ಮಂಡಳಿ ಅಂತಕ್ಕಂಥ ಸಂವಿಧಾನದಲ್ಲಿ ಕಂಡು ಬರ್ತಕ್ಕಂಥ ನೋಡಿ. ಇದನ್ನು ಕೂಡ ಆಲ್ರೆಡಿ ಒಂದು ಸಾರಿ ಪ್ರಶ್ನೆಯನ್ನು ಆಗಿರ್ತಕ್ಕಂಥದ್ದು. ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟನ್ನು ಮಾಡಬೇಡಿ. ಇನ್ನು GST ಆದಾಯ ಹೆಚ್ಚಳವನ್ನು ಆಗಿರ್ತಕ್ಕಂಥದ್ದು. ಇದರ ಒಂದು ಪೂರ್ಣ ರೂಪ ಏನಪ್ಪ ಅಂದರೆ ಇಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅಂತಕ್ಕಂಥದ್ದು ನೋಡಿ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥ ಇದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನಾಗಿರ್ತಕ್ಕಂಥ GST ಬಗ್ಗೆ ಸುಮಾರು ಬಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ ಆಗಿರ್ತಕ್ಕಂಥ ಈ GST ಅಂತಕ್ಕಂಥ ಜಾರಿಗೆ ಬಂದ ದಿನಾಂಕವನ್ನು ನಾವು ನೋಡೋದಾದ್ರೆ ಇಲ್ಲಿ ಜುಲೈ 2017ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಅಲ್ಲಿಂದ ಇಲ್ಲಿಯವರೆಗೆ ಬಹಳ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ. ಇನ್ನು GST ಮಂಡಳಿಯ ಒಂದು ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದರೆ ಇಲ್ಲಿ ಕೇಂದ್ರ ಹಣಕಾಸು ಸಚಿವರು ಈ GST ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ನೋಡಿ. ಇಷ್ಟು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಅತಿ ಹೆಚ್ಚು GST ಸಂಗ್ರಹಣೆ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಅತಿ ಹೆಚ್ಚು GST ಸಂಗ್ರಹಣೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಬರ್ತದೆ, 3ನೇ ಸ್ಥಾನದಲ್ಲಿ ಗುಜರಾತು, 4ನೇ ಸ್ಥಾನದಲ್ಲಿ ತಮಿಳುನಾಡು, 5ನೇ ಸ್ಥಾನದಲ್ಲಿ ಹರಿಯಾಣ ಅಂತಕ್ಕಂಥ ನೋಡಿ. ಮಹಾರಾಷ್ಟ್ರ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿದ್ದರೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ. ಇನ್ನು ಅಂತ್ಯೋದಯ ಅನ್ನ ಯೋಜನೆ ಜಾರಿಗೆ ಬಂದಿರತಕ್ಕಂಥ ವರ್ಷ ನೋಡಿ. ಇವಾಗ ಪ್ರಚಲಿತದಲ್ಲಿ ಇರ್ತಕ್ಕಂಥ ಇದು 2002ರಲ್ಲಿ ಜಾರಿಗೆ ಬಂದಿರತಕ್ಕಂಥ. ಇದನ್ನು ಯಾರು ಆರಂಭನೆಯನ್ನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದನ್ನು ಆರಂಭ ಮಾಡ್ತಾರೆ. ಇದನ್ನು ಆರಂಭಿಸ್ತಕ್ಕಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ಇಲ್ಲಿ ಭಾರತ ಸರ್ಕಾರ ಅಂತಕ್ಕಂಥದ್ದು ಇದನ್ನು ಆರಂಭ ಮಾಡಿರ್ತಕ್ಕಂಥ. ಇದರ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಅತ್ಯಂತ ಬಡ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು ಇದರ ಒಂದು ಉದ್ದೇಶ ಆಗಿರ್ತದೆ. ಇದರ ಫಲಾನುಭವಿಗಳು ಅತ್ಯಂತ ಬಡ ಕುಟುಂಬದವರು ಇದರ ಒಂದು ಫಲಾನುಭವಿಗಳಾಗಿರ್ತಾರೆ. ಇದಕ್ಕೆ ಏನೇನು ವಿತರಣೆಯನ್ನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಅಕ್ಕಿ ಮತ್ತು ಗೋಧಿಯನ್ನು ವಿತರಣೆಯನ್ನು ಮಾಡ್ತಾರೆ. ಇದು ಕೇಂದ್ರ ಸರ್ಕಾರದಿಂದ ಇರತಕ್ಕಂಥ ಒಂದು ಯೋಜನೆ ಆಗಿರ್ತಾರೆ. ವಿತರಣೆ ವ್ಯವಸ್ಥೆ ಸಾರ್ವಜನಿಕ ಒಂದು ವಿತರಣೆ ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಪ್ರಸ್ತುತ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರ ಅಡಿಯಲ್ಲಿ ಇದು ಜಾರಿಯಲ್ಲಿ ಇರ್ತಕ್ಕಂಥದ್ದು ನೋಡಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ತೂಗು ಸೇತುವೆಗಳ ಸರ್ದಾರ ಎಂದು ಪ್ರಖ್ಯಾತಿಯನ್ನು ಹೊಂದಿದವರು ಯಾರಪ್ಪ ಅಂದರೆ ಇಲ್ಲಿ ಗಿರೀಶ ಭಾರದ್ವಾಜ್ ಅಂತಕ್ಕಂಥವ್ರು ಪ್ರಖ್ಯಾತಿಯನ್ನು ಹೊಂದಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ ಪ್ರಶ್ನೆಗೆ. ಏನು ಭಾರತದ ತೂಗು ಸೇತುವೆಗಳ ಸರ್ದಾರ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಗಿರೀಶ್ ಭಾರದ್ವಾಜ್ ಅವರು ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ನೋಡ್ತಾ ಹೋದಾಗ
ಇಲ್ಲಿ ಗಿರೀಶ ಭಾರದ್ವಾಜ್ ಅವರು ಕರ್ನಾಟಕದ ಒಂದು ಪ್ರಸಿದ್ಧ ಸೇತುವೆಗಳ ನಿರ್ಮಾಣ ಒಂದು ತಜ್ಞರು ಆಗಿರ್ತಾರೆ. ಇವರನ್ನು ಭಾರತದ ತೂಗು ಸೇತುವೆಗಳ ಸರ್ದಾರ ಅಂತೇಳಿ ಒಂದು ಕರಿತಕ್ಕಂಥದ್ದು. ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಇವರು ಅಭಿವೃದ್ಧಿಯನ್ನು ಮಾಡಿರ್ತಾರೆ. ನೆಕ್ಸ್ಟ್, ದೇಶದ ವಿವಿಧ ರಾಜ್ಯಗಳಲ್ಲಿ ನೂರಾರು ತೂಗು ಸೇತುವೆಗಳ ನಿರ್ಮಾಣಕ್ಕೆ ಇವರು ಮಾರ್ಗದರ್ಶನವನ್ನು ನೀಡಿರ್ತಾರೆ. ವಿಶೇಷವಾಗಿ ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳ ಜನರಿಗೆ ಸುರಕ್ಷಿತ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸುವ ಒಂದು ಮಹತ್ವದ ಕೊಡುಗೆಯನ್ನು ನೀಡಿರ್ತಾರೆ. ಸೇತುವೆ ನಿರ್ಮಾಣ ಕ್ಷೇತ್ರದಲ್ಲಿ ನೀಡಿದ ಸೇವೆಗಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರಿಗೆ ಪ್ರಶಂಸೆಯನ್ನು ನೀಡಿರ್ತಕ್ಕಂಥದ್ದು ಇವಾಗ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಇಂಪಾರ್ಟೆಂಟ್ ಆಗಿರ್ತದೆ. ಏನು ಮಾನಸ ಡಿಜಿಟಲ್ ವೇದಿಕೆ ಪ್ರಾರಂಭವಾಗಿರ್ತಕ್ಕಂಥ ವರ್ಷ ಯಾವುದು ನೋಡಿ. ಇವಾಗ DK ಶಿವಕುಮಾರ್ ಅವರು ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ದರಿಂದ ಇದು ಇವಾಗ ಪ್ರಚಲಿತದಲ್ಲಿರ್ತಕ್ಕಂಥದ್ದು. ಇದು ಯಾವಾಗ ಒಂದು ಪ್ರಾರಂಭ ಆಯಿತು ಅಪ್ಪ ಅಂದ್ರೆ ಇದು 2026 ಅಂತೇಳಿ ಎಲ್ಲರಿಗೆ ಅನಿಸ್ಬೋದು. ಆದರೆ ಇದು 2024ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ನೋಡಿ. ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಏನು ಈ ಮಾನಸ ಮಾದಕ ಒಂದು ಪದಾರ್ಥ ನಿಷೇಧ ಕಾಯ್ದೆ ಅಂತಕ್ಕಂಥ ಇದು ಪ್ರಾರಂಭವಾಗಿದ್ದು ಜುಲೈ 18, 2024ರಲ್ಲಿ ಇದು ಪ್ರಾರಂಭ ಆಗಿರ್ತದೆ ನೋಡಿ. ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು 2026ರಲ್ಲಿ. ಇವಾಗ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಇದರ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ಇಲ್ಲಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತಕ್ಕಂಥ ಒಂದು ಗೃಹ ವ್ಯವಹಾರಗಳ ಸಚಿವಾಲಯ ಅಂತಕ್ಕಂಥ ಇದನ್ನು ಪ್ರಾರಂಭವನ್ನು ಮಾಡ್ತದೆ. ಇದು ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಸಹಯೋಗದೊಂದಿಗೆ ನಡೆದಿರ್ತಕ್ಕಂಥದ್ದು ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವಾಗ ಪ್ರಚಲಿತದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದರ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಇಲ್ಲಿ ಮಾದಕ ದ್ರವ್ಯ ಕಳ್ಳ ಸಾಗಾಣಿಕೆ, ಮಾರಾಟ ಮತ್ತು ಅಕ್ರಮ ಬೆಳೆಗಳ ಬಗ್ಗೆ ಒಂದು ನಾಗರಿಕರು ಒಂದು ಅನಾಮಧೇಯವಾಗಿ ಮಾಹಿತಿಯನ್ನು ನೀಡಲು ಹಾಗೂ ಸಮಾಲೋಚನೆ ಮತ್ತು ಪುನರ್ವಸತಿಯ ನೆರವು ಪಡೆಯಲು ಡಿಜಿಟಲ್ ವೇದಿಕೆಯನ್ನು ಒದಗಿಸ್ತಕ್ಕಂಥದ್ದೊಂದು ರಾಷ್ಟ್ರೀಯ ಸಹಾಯವಾಣಿ ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. 1933 ಅಂತಕ್ಕಂಥ ಇದರ ಒಂದು ಸಹಾಯವಾಣಿ ಆಗಿರ್ತದೆ. ನೆಕ್ಸ್ಟು 2026ನೇ ಸಾಲಿನ ಮಹಿಳಾ T20 ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥ ಒಂದು ತಂಡ ಯಾವುದಪ್ಪ ಅಂದರೆ ಇಲ್ಲಿ ಆಸ್ಟ್ರೇಲಿಯಾ ತಂಡ ಗೆದ್ದಿರ್ತಕ್ಕಂಥದ್ದು ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವಿಜೇತ ತಂಡ ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ತಂಡ ಅಂತಕ್ಕಂಥದ್ದು. ಇಲ್ಲಿ ರನ್ನರ್ ಅಪ್ ಆಗಿರ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಂಗ್ಲೆಂಡ್ ಮಹಿಳಾ ಕ್ರಿಕೆಟ್ ತಂಡ ಅಂತಕ್ಕಂಥದ್ದು ಇದು ರನ್ನರ್ ಅಪ್ ಆಗಿರ್ತಕ್ಕಂಥ ಒಂದು ತಂಡ ಆಗಿರ್ತದೆ. ಇಲ್ಲಿ ಫೈನಲ್ ಫಲಿತಾಂಶ 7 ಆಸ್ಟ್ರೇಲಿಯಾ 7 ವಿಕೆಟ್ಗಳಿಂದ ಇಂಗ್ಲೆಂಡನ್ನು ಸೋಲಿಸಿರ್ತಕ್ಕಂಥದ್ದು ನೋಡಿ. 7 ವಿಕೆಟ್ಗಳಿಂದ ಸೋಲಲ್ಪಟ್ಟಿರ್ತಕ್ಕಂಥದ್ದು. ನಾವು ಫೈನಲ್ ಒಂದು ಸ್ಥಳ ನಡೆದಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂದರೆ ಇಲ್ಲಿ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇದು ಫೈನಲ್ ಒಂದು ಪಂದ್ಯ ನಡೆದಿರ್ತಕ್ಕಂಥ ಒಂದು ಸ್ಥಳ ಆಗಿರ್ತದೆ. ಇನ್ನು ಟೂರ್ನಿಯ ಆತಿಥ್ಯವನ್ನು ವಹಿಸಿರ್ತಕ್ಕಂಥ ದೇಶ ಯಾವುದಪ್ಪ ಅಂದರೆ ಇಲ್ಲಿ ಇಂಗ್ಲೆಂಡ್ ಅಂತಕ್ಕಂಥ ನೋಡಿ. ಆತಿಥ್ಯ ದೇಶ ಯಾವುದು ಅಂತೇಳಿ ಕೂಡ ಸುಮಾರು ಬಾರಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆಸ್ಟ್ರೇಲಿಯಾದ ಒಟ್ಟು ಮಹಿಳಾ T20 ವಿಶ್ವಕಪ್ ಪ್ರಶಸ್ತಿಗಳು 7 ದಾಖಲೆಯನ್ನು ಆಗಿರ್ತಕ್ಕಂಥದ್ದು. ಫೈನಲ್ ಪಂದ್ಯದ ಶ್ರೇಷ್ಠ ಆಟಗಾರ್ತಿ ಯಾರಪ್ಪ ಅಂದರೆ ಇಲ್ಲಿ ಬೇತ ಮುನಿ ಅಂತಕ್ಕಂಥವ್ರು. ಇನ್ನು ಒಂದು ಟೂರ್ನಿಯ ಶ್ರೇಷ್ಠ ಒಂದು ಆಟಗಾರ್ತಿ ಕೂಡ ಇವರೇ ಆಗಿರ್ತಾರೆ ನೋಡಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಒಂದು 7 ಬಾರಿ ಪ್ರಶಸ್ತಿಯನ್ನು ಗೆದ್ದು ದಾಖಲೆಯನ್ನು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು ಜುಲೈ 4, 2026ರಂದು ವಿಶ್ವದ ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ರಾಷ್ಟ್ರೀಯವಾದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ತನ್ನ ಎಷ್ಟನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಂಡಿತ್ತು ನೋಡಿ. ಎಷ್ಟನೇ ಒಂದು ಸ್ವತಂತ್ರ ದಿನವನ್ನು ಆಚರಣೆ ಮಾಡಿಕೊಂಡಿದೆಯಪ್ಪ ಅಂದ್ರೆ ಇಲ್ಲಿ 250ನೇ ಒಂದು ಸ್ವತಂತ್ರೋತ್ಸವವನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಜುಲೈ
1776ರಂದು ಅಮೇರಿಕ ಬ್ರಿಟನ್ನಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರ್ತದೆ. ನೋಡಿ ಯಾವುದರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಆಗಬಹುದು. ಜುಲೈ 4, 1776ರಂದು ಅಧಿಕೃತವಾಗಿ ಬ್ರಿಟನ್ನಿಂದ ಒಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರ್ತದೆ. ಇನ್ನು ಜುಲೈ 4, 2026ರಂದು ಅಮೇರಿಕ 250ನೇ ಒಂದು ಸ್ವತಂತ್ರ ದಿನವನ್ನು ಆಚರಣೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ಒಂದು ವಿಶೇಷ ಆಚರಣೆಯನ್ನು ಅಮೇರಿಕ 250 ಅಂಥೇಳಿ ಕರೆಯಲಾಗ್ತಕ್ಕಂಥದ್ದು. ದೇಶಾದ್ಯಂತ ಭಾರತ ಧ್ವಜ, ಪಥಸಂಚಲನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪಟಾಕಿಯ ಪ್ರದರ್ಶನಗಳ ಇದು ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ಏನು ಸ್ವತಂತ್ರದ ಹೋರಾಟಗಾರರಿಗೆ ಒಂದು ಗೌರವವನ್ನು ಕೂಡ ಸಲ್ಲಿಸ್ತಕ್ಕಂಥದ್ದು. ಈ ಆಚರಣೆ ಅಮೇರಿಕ 250 ವರ್ಷಗಳ ಸ್ವತಂತ್ರ ಮತ್ತು ಪ್ರಜಾಪ್ರಭುತ್ವದ ಪಯಣವೊಂದು ಸ್ಮರಣೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಇನ್ನು ಕೊನೆಯ ಪ್ರಶ್ನೆಯನ್ನು ಕಮೆಂಟ್ ಮಾಡಿ ಇದ್ರ ಬಗ್ಗೆ ಸಾಧ್ಯ ಆದರೆ ನೀವೇ ವಿವರಣೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತಕ್ಕಂಥದ್ದು. ವಿಶ್ವ ಚಾಕ್ಲೇಟ್ ದಿನ ಅಂತೇಳಿ ಯಾವಾಗ ಆಚರಣೆಯನ್ನು ಮಾಡ್ತಾರೆ? ಚಾಕ್ಲೇಟ್ ದಿನ ಆಗಿದೆ, ದಿನ ಆಗಬೇಕಾಗಿತ್ತು. ದಿನ ಅಂಥೇಳಿ ಯಾವಾಗ ಆಚರಣೆಯನ್ನು ಮಾಡ್ತಾರ ಅಂಥೇಳಿ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.